ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 9 ರಾಜವಿದ್ಯಾ ರಾಜಗೃಹ ಯೋಗ ಶ್ಲೋಕ 14. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ದೈವಿ ಗುಣಸಂಪನ್ನರು ಯಾವಾಗಲೂ ನನ್ನ ಮಹಿಮೆಗಳನ್ನು ಹಾಡುತ್ತಾ ಆತ್ಮಜ್ಞಾನವನ್ನು ಪಡೆಯಲು ಯತ್ನಿಸುತ್ತಾ ಭಕ್ತಿಯಿಂದ ನನಗೆ ನಮಸ್ಕರಿಸುತ್ತಾರೆ ಮತ್ತು ದೃಢ ನಿಷ್ಠೆಯುಳ್ಳವರಾಗಿ ದಿನಾಲೂ ಲೌಕಿಕ ಮತ್ತು ಪಾರಲೌಕಿಕ ಸಾಧನೆಗಳಲ್ಲಿ ನನ್ನನ್ನು ಕಾಣುತ್ತಾ ನನ್ನನ್ನು ಹೊಂದಲು ಯತ್ನಿಸುತ್ತಾರೆ. ಅನುದಿನವೂ ನನ್ನಲ್ಲಿ ಬಗೆಯಿಟ್ಟು ನನ್ನನ್ನೇ ಸೇವಿಸುತ್ತಾರೆ. ನಿರಂತರ ನನ್ನನ್ನು ಕೊಂಡಾಡುತ್ತಾ ನೇಮಗಳನ್ನು ನೇಮಿಕೊಂಡು ಹೆಣಗುತ್ತಾ ನನಗಾಗಿ ತಲೆಬಾಗುತ್ತಾ ಇರುತ್ತಾರೆ. ದೈವಿ ಸ್ವಭಾವದವರು ನಿರಂತರ ನನ್ನನ್ನು ಕೀರ್ತನೆ ಮಾಡುತ್ತಾರೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅವರ ಪ್ರತಿಯೊಂದು ಚಟುವಟಿಕೆಗಳಲ್ಲಿಯೂ ಭಗವದ್ ಪ್ರಜ್ಞೆ ಗಾಢವಾಗಿರುತ್ತದೆ. ಇನ್ನೊಂದು ಅರ್ಥದಲ್ಲಿ ತದವಾದ್ಯವನ್ನು ಹಿಡಿದು ತಂತಿಯನ್ನು ಮೀಟುತ್ತಾ ಭಗವಂತನ ಗುಣಗಾನ ಮಾಡುತ್ತಾ ಹಾಡುತ್ತಾ ನಾರದ ಮಹರ್ಷಿಯಂತೆ ಹಾಡುತ್ತಾ ಸದಾ ಸಂತೋಷವಾಗಿರುತ್ತಾರೆ. ದೈವಿ ಸ್ವಭಾವದವರು ಇವರು ನಿರಂತರ ತಮ್ಮ ಗುರಿ ತಲುಪುವವರೆಗೂ ದೃಢ ದೀಕ್ಷೆಯಿಂದ ಅನನ್ಯ ಪ್ರೀತಿಯಿಂದ ಉಪಾಸನೆ ಮಾಡುತ್ತಾರೆ. ಇವರಲ್ಲಿ ಇನ್ನೊಂದು ವಿಧದ ಭಕ್ತರನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ವಿವರಿಸುತ್ತಾರೆ. ಹರೇ ಕೃಷ್ಣ.